ಕಿಂಗ್ ಬಿದ್ರೆ ಯಾವುದು? ಕಿಂಗ್ ಬಿದ್ರೆ ಚಾರ್ಮಾಡಿಗೆ. ನೋಡಿ ಇಲ್ಲಿ ವೆದರ್ ನೋಡಿ, ವೆದರ್ ಹೇಗೆ ಉಂಟು. ಬೆಳಿಗ್ಗೆ ಜ್ವರ ಇತ್ತು ಮಾತ್ರದಿಂದ ರಮದು ಕಾಲ್ ಮಾಡಿದ ಕೆಲಸ ಉಂಟಂತ ಮಂಗನಿಗೆ ಅವನು ಮಂಗ ಕರೆಯುದು ನಡ್ರ ಅಂತ ನೋಡಿ. ಫೇಮಸ್ SD ಮಲೆನಾಡು. ಬ್ರೋ 3 ಹುಲಿಗಳಿದ್ದಾರೆ, ಕುತ್ಕೊಂಡಿದ್ದಾರೆ ಇಲ್ಲಿ. ಗಾಯ್ಸ್, ನಾವಿವತ್ತು ಕಾಣೂರಿಂದ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ, ಯಾಕೆ ಹೊರಟಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ದಾರಿ ಯಾವ ಕಡೆ ಉಂಟು ಆ ಕಡೆ ಹೋಗ್ತಾ ಇದ್ದೀವಿ. ಗಾಯ್ಸ್ ನೋಡಿಲ್ಲಿ, ನಾವಿವತ್ತು ಮಾನ್ಯ ಡ್ರೆಸ್ ಅಲ್ಲಿ ಇದ್ದೀವಿ. ಒಳ್ಳೆ ಡ್ರೆಸ್ ಉಂಟು ಇಲ್ಲಿ. ನಾವೀಗ ಆಲಂಗಾರಲ್ಲಿದ್ದೀವಿ. ಈಗ ಎಲ್ಲಿಗೆ ಹೋಗುದು? ರೈಟ್ ಸೈಡ್ ಹೋದ್ರೆ ಬಿಸ್ಲೆ, ಲೆಫ್ಟ್ ಸೈಡ್ ಹೋದ್ರೆ ಚಾರ್ಮಾಡಿ. ನಾವು ಟಾಸ್ ಹಾಕಿ ನೋಡುವ. ಕಿಂಗ್ ಬಿದ್ರೆ ಯಾವುದು? ಕಿಂಗ್ ಬಿದ್ರೆ ಚಾರ್ಮಾಡಿಗೆ. ಹೋಗುವ. ಬನ್ನಿ ಗೈಸ್. ಅಲಂಕಾರದಿಂದ ಚಾರ್ಮಾಡಿಗೆ ಒಂದು ಶಾರ್ಟ್ ಕಟ್ ಇದೆ ಇಲ್ಲಿ. ಅಲಂಕಾರಿಂದ ತುಂಬಾ ಕಡಿಮೆ ಆಗ್ತದೆ ರೋಡ್. ಅಲ್ಲಿಂದ ಹೋಗುವ ನಾವು. ಇಲ್ಲಿ ರೈಟ್ ಸೈಡ್ ಹೋಗುವ. ತುಂಬಾ ಶಾರ್ಟ್ ಕಟ್ ನಮ್ಗೆ. ಶಾರ್ಟ್ ಕಟ್ ಅಂತ ಬಂದದು. ರೋಡ್ ಅವಸ್ಥೆ ನೋಡಿದ್ರೆ ಹೀಗೆ ಉಂಟು. ಎಂತ ಗುಂಡಿ. ನೆಲ್ಯಾಡಿಯಲ್ಲಿ ಹೋಗ್ತಾ ಇದ್ವಿ. ನೋಡಿ ರೋಡ್ ಎಷ್ಟು ಚಂದ ಉಂಟಂತ ಹೈವೇ. ನಮ್ಮ ಡ್ರೈವರ್ ನೋಡಿ ಎಷ್ಟು ಚಂದ ಉಂಟು. ನೋಡಿ ಎಷ್ಟು ಖುಷಿ ಆಗ್ತದೆ ಹೋಗ್ಲಿಕ್ಕೆ ಈ ರೋಡಲ್ಲಿ. ಬೆಳಿಗ್ಗೆ ಜ್ವರ ಇತ್ತು ಮಾತ್ರದಿಂದ ರಮದು ಕಾಲ್ ಮಾಡಿದ ಕೆಲಸ ಉಂಟಂತ ಹೇಳಿದ. ಕಾಣೂರಿಗೆ ಬಂದು ನೋಡುವಾಗ ಚಾರ್ಮಾಡಿ ಹೋಗುವ ಅಂತ ಹೇಳಿದ. ಈಗ ಹೋಗ್ತಿದ್ವಿ ಗಾಯ್ಸ್. ನಾವೀಗ ಧರ್ಮಸ್ಥಳ ರೀಚ್ ಆದ್ವಿ. ನೋಡ್ಬೋದು 2 ಒಳ್ಳೆ ಬಸ್ ಇದು. ನೋಡಿ ಇದೆ ಧರ್ಮಸ್ಥಳ ದ್ವಾರ. ಈ ಸೈಡ್ ಹೋಗ್ಬೇಕು ದೇವಸ್ಥಾನಕ್ಕೆ. ನಾವು ಸ್ಟ್ರೈಟ್ ಉಜಿರೆ ಕಡೆ ಹೋಗ್ತಿದ್ವಿ. ಉಜಿರೆ ಚಾರ್ಮಾಡಿ. ನೋಡಿ ಇದೊಂದು ಟೆಂಪಲ್ ಚಂದ ಉಂಟು. ಆ ಪ್ರಕೃತಿಯ ದಟ್ಟ ಕಾಡಿನ ನಡುವೆ ಆ ಬಗ್ಗಿದ ಎಲೆಗಳು, ಆ ಬೀಡು ಬಿಟ್ಟ ಬೇರುಗಳು, ಪಚ್ಚೆ ಪಚ್ಚೆ ಕಾಡುಗಳು, ಕಪ್ಪು ರೋಡುಗಳು, ಕಪ್ಪು ರೋಡ್ ನ ಬದಿಯಲ್ಲಿ ಆ ಬಿಳಿ ಬಿಳಿ ಲೈನ್ಗಳು, ಈ ನಡುವೆ ಒಂದು ಮುದ್ದು ಕಾರ್ನ ಒಳಗೆ ನಮ್ಮ ಪ್ರಮೋದ್ ನೇರಣ್ಣ ಮಗ. ಕೆಂಪು ಬಸ್ ಕಕ್ಕಿಂಜ ಬಾಸಾಗಿ ಹೋಗ್ತಾ ಇದ್ದೀವಿ. ನೋಡಿ ಇನ್ನೂ ತುಂಬಾ ಕೂಡ ಒಳ್ಳೆ ಒಳ್ಳೆ ವ್ಯೂಸ್ ಎಲ್ಲ ಸಿಗ್ತದೆ, ತೋರಿಸ್ತೀವಿ ನಿಮ್ಗೆ ಕೂಡ. ಚಾರ್ಮಾಡಿ ಘಾಟಿಗೆ ಸ್ವಲ್ಪ ಇರೋದು ನೀವು ಹತ್ಲಿಕ್ಕೆ. ನೋಡಿ ಗೈಸ್, ಬಹಳ ಚಂದ ಉಂಟು ಪ್ಲೇಸ್. ಬ್ರೋ ಕಮ್ ಟು ಚಾರ್ಮಾಡಿ. ಇದು ಸ್ಥಳಲ್ಲ ಬ್ರೋ, ಇದು ಸೂಪರ್ ಆಗಿಂಟು. ನಾವೀಗ ಎಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಮೇಲೆ ಹಿಮಕಾಂತ ಅಂತ ಅಲ್ಲಿಗೆ ಹೋಗ್ಬೇಕು. ಧರ್ಮಂದ್ರ ಸೂಪರ್ ಆಗಿತ್ತು. ತುಂಬಾ ನಾವು ಒಂದು ಏನಂತ ಹೇಳಿದ್ರೆ ಕ್ಯೂರಿಯಾಸಿಟಿ ಇದ್ದೇವೆ ಯಾವ ತರ ಇರುತ್ತೆ ಅಂತ. ಸ್ವಲ್ಪ ಮಳೆ ಕೂಡ ಬಿಟ್ಟಿದೆ. ಒಂದೇ ಪೋಕಲಿಗೆ ಹೋಗ್ಬೇಕಲ್ಲಿ. ಒಳ್ಳೆ ವೆದರ್ ಗೈಸ್ ಇವತ್ತು. ಮಳೆಗಳು ಸ್ವಲ್ಪ ಕಮ್ಮಿ ಆಗಿತ್ತು. ಹೇಗೆ ನೋಡಿ ಅಲ್ಲಿ ನೋಡಿ ವೆದರ್ ಎಷ್ಟು ದೊಡ್ಡ ಟರ್ನ್ ನೋಡಿ. ಇಲ್ಲೆಲ್ಲ ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕು. ನಮ್ಮ ಪ್ರಮೋದವರು ತುಂಬಾ ಕೇರ್ಫುಲ್ ಆಗಿ ಹೋಗ್ತಾ ಇದ್ದಾರೆ. ನೋಡಿ ತುಂಬಾ ಫಾಗ್ ಎಲ್ಲ ಉಂಟು. ನಿಮ್ಗೆ ವಿಡಿಯೋದಲ್ಲಿ ಕಾಣ್ತಾ ಉಂಟಾ ಇಲ್ವಾ ಅಂತ ಗೊತ್ತಿಲ್ಲ. ನೋಡ್ಬೋದು ಇಲ್ಲಿ ಕೊನೆ ತನಕ ನೋಡಿ ಈ ವಿಡಿಯೋ, ಇಲ್ಲಾಂದ್ರೆ ನಿಮ್ಗೆ ಮಿಸ್ ಆಗ್ಬೋದು. ನೋಡ್ಬೋದು ಎಷ್ಟು ದೊಡ್ಡ ಟರ್ನ್ ಅಂತ. ಗಾಯ್ಸ್ ಈಗ ನಾವು ಇಲ್ಲಿ ಚಾರ್ಮಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಸಖತ್ತುಂಟು ವ್ಯೂ. ನೋಡಿ ಕಾಣ್ತಿಲ್ಲ ನೋಡಿ ವ್ಯೂ. ನೋಡಿ ಸಖತ್ ವಂಡರ್ಫುಲ್. ನೋಡಿ ಇಲ್ಲಿ ವೆದರ್ ನೋಡಿ, ವೆದರ್ ಹೇಗೆ ಉಂಟು. ನೋಡಿ ಎದುರು ಬರ್ತಾ ಗಾಡಿ ಕಾಣಿಸ್ತಿಲ್ಲ, ಅಷ್ಟೊಂದು ಫಾಗ್ ಉಂಟು. ನೋಡಿ ವೆದರ್ ನಾವಿಲ್ಲಿ ನಿಮ್ಗೆ ಇಲ್ದು ಪ್ಲೇಸ್ ಕೊಂಡದ್ದು ತೋರಿಸ್ತೀವಿ. ಒಂದು ನಿಮಿಷ.
ಮನಸ್ಸಿಗೆ ತಳಮಳ ಮಿತ್ತಿಗೆ ಸೂಪರ್ ವೆದರ್ ಮಾತ್ರ ಇವತ್ತು ಬಂದಿರೋದು. ಒಂದು ಸ್ವಲ್ಪ ಮಳೆ ಕೂಡ ಇಲ್ಲ ನೋಡಿ. ವೆದರ್ ನೋಡಿ, ಆಗ ನೋಡಿ ಒಂದ್ ಸ್ವಲ್ಪ ಸಹ ಕಾಣ್ತಿಲ್ಲ. ಕಂಟಿನ್ಯೂಸ್ ಮಳೆ ಐತಿ. ಇವತ್ತು ಸ್ವಲ್ಪ ಮಳೆ ಕಮ್ಮಿ. ಸೂಪರ್ ವೆದರ್ ಮಾತ್ರ ಇವತ್ತು ಚಿಲ್ಲಾಗಿಂಟು ಇವತ್ತು. ನೋಡಿ ಒಂದ್ ಸ್ವಲ್ಪ ಸಹ ರೋಡ್ ಸಹ ಕಾಣ್ತಿಲ್ಲ ನೋಡಿ. ಆಗ ನೋಡಿ ಅಬ್ಬಾ. ಈಗ ಸಮಯ ನೋಡ್ಬೋದು 2:50 ಈಗ ಉಂಟಂತ ನೋಡಿ ಒಮ್ಮೆ. ನೋಡಿ ಚಾರ್ ಮಾಡಿ ಗಾಯ್ಸ್. ವಂಡರ್ಫುಲ್. ನೋಡಿ ಇಲ್ಲಿ ಹೇಗೆಲ್ಲ ಫಾಲ್ಸ್ ಉಂಟಂತ, ಎಷ್ಟು ಚಂದ ಉಂಟು ಇಲ್ಲಿ ವೆದರ್. ತುಂಬಾ ಕ್ರೌಡ್ ಉಂಟು ಇಲ್ಲಿ. ಸ್ವಲ್ಪ ಆದ್ರೆ ಕಾಣ್ತಾ ಉಂಟ ನೋಡಿ. ನೋಡಿ ಇಲ್ಲಿ ವೆದರ್ ನೋಡಿ, ವೆದರ್ ಹೇಗೆ ಉಂಟು. ನೋಡಿ ನೋಡಿ ಇನ್ನು ನೋಡಿ ಇಲ್ಲಿ ನೋಡಿ ತಾಯಿ ಮತ್ತು ಮಕ್ಕಳ ಬಾಂಧವ್ಯ ನೋಡಿ. ಇಷ್ಟು ಮಳೆ ಬಂದ್ರು ನೋಡಿ, ಆ ಒಂದು ಎಲ್ಲಿ ಚಿಕ್ಕ ಮರದ ಗೆಲ್ಲಲ್ಲಿ ನೋಡಿ ಆ ಒಂದು ತಾಯಿ ಮಗುವನ್ನು ಹೇಗೆ ರಕ್ಷಿಸ್ತದೆ ನೋಡಿ. ಇನ್ನೊಂದು ಮುಖ ಅಂದ್ರೆ ಇದು ನೋಡಿ, ಇದು ನೋಡಿ ಟ್ರ ಅಂತೆ. ಅದು ಮಂಗ ಸಂತಾನದ ಇನ್ನೊಂದು ಮುಖ ನೋಡಿ. ಮಂಗನಿಗೆ ಅವನು ಮಂಗ ಕರೆಯುದು ಟ್ರ ಅಂತ ನೋಡಿ. ಗೈಸ್, ಈ ಗಾಡಿ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು ಇದು ಯಾರ್ದ ಅಂತ. ನಮ್ಮ ಫೇಮಸ್ ಇನ್ಸ್ಟಾಗ್ರಾಮರ್ SG ಮಲೆನಾಡು. ಗೈಸ್, ನಮ್ಗೆ ಇಲ್ಲಿ ಯಾರು ಸಿಕ್ಕಿದೆ ಅಂತ ನೋಡಿ. ನಮ್ಮ ಫೇಮಸ್ SG ಮಲೆನಾಡು. ಬ್ರೋ ಗೈಸ್, ನಮ್ಗೆ ಇಲ್ಲಿ ಯಾರು ಸಿಕ್ಕಿದ್ದಾರೆ ನೋಡಿ. ನಮ್ಮ ಫೇವರೇಟ್ ಯೂಟ್ಯೂಬರ್ SG ಮಲೆನಾಡು ಇವರು ಸಿಕ್ಕಿದ್ದಾರೆ ನೋಡಿ ನಮ್ಗೆ. ಗೈಸ್, ನಾವೀಗ ಕೊಟ್ಟಿಗಾರಕ್ಕೆ ರೀಚ್ ಆದ್ವಿ. ಜಸ್ಟ್ ನೋಡ್ಬೋದು ಹೇಗುಂಟಂತ. ಇಲ್ಲಿ ಸ್ಪೆಷಲ್ ಏನಂದ್ರೆ ನೀರ್ ದೋಸೆ ಮತ್ತು ಚಿಕನ್ ಸುಕ್ಕ. ಇಲ್ಲಿ ಪ್ರತಿಯೊಂದು ಹೋಟ್ಲಲ್ಲೂ ಅದೇ ಸಿಗ್ತದೆ. ನೋಡ್ಬೋದು, ಒಂದು ಫೇಮಸ್ ಹೋಟ್ಲ್ ಉಂಟು, ಅನಿಲ್ ಅಂತ. ನೋಡಿ ಈಗ ಡ್ರೈವರ್ ಚೇಂಜ್ ಆಗಿದ್ದಾರೆ, ಶ್ರೀನಿತ್ ಬ್ರೋ. ಈಗ ನಾವು ಎಂತಾದ್ರೂ ಹೊಟ್ಟೆಗೆ ಸ್ವಲ್ಪ ಹಾಕ್ಬೇಕಂತ ಹೊಟ್ಟೆ ಎಲ್ಲ ಜುರು ಅಂತ ಆಗ್ತುಂಟು. ಹೊಟ್ಟೆಗೆ ಸ್ವಲ್ಪ ಏನಾದ್ರು ನೋಡಿ. ನಮ್ಮ ಅನಿಲ್ ಅಂತ ಹೋಟೆಲ್, ಅಲ್ಲಿ ನಾವು ಬಂದಿದ್ದೇವೆ ಈಗ. ಫೇಮಸ್ ಹೋಟೆಲ್ ಅಂತೆ ಅನಿಲ್ ಅಂತ ನೋಡಿ. ಶ್ರೀನಿತ್ ಬ್ರೋ ಕೂತ್ಕೊಂಡಿದ್ದಾರೆ ಇಲ್ಲಿ ಡ್ರೈವರ್ ಆಗಿ ನೋಡಿ. ಮತ್ತೆ ಹಿಂದೆ 3 ಹುಲಿಗಳಿದ್ದಾರೆ, ಕೂತ್ಕೊಂಡಿದ್ದಾರೆ ಇಲ್ಲಿ. ಇದು ಉದ್ದವಾಗಿದೆ. ಮೆಣಸಿನಕಾಯಿ ಬಜ್ಜಿ ತಿಂತಾ ಇದ್ದೇವೆ. ಹೇಗುಂಟು ನಾವು ಹೇಳ್ತೇವೆ. ಈಗ ಯಾವ ತರ ಇದೆ ಅಂತ ನಾವು ತಿಂತೇವೆ ಈಗ ಕೊಟ್ಟಿಗಾರದಲ್ಲಿ. ನಾರ್ಮಲ್ ಬಜ್ಜಿ ಅಲ್ಲ, ಇದು ಕೊಟ್ಟಿಗಾರ ಬಜ್ಜಿ. ಕೊಟ್ಟಿಗಾರ ಈಗ ನೋಡಿ ಗೈಸ್, ನಾವು ಈಗ ಚಾರ್ಮಾಡಿ ಘಾಟಿ ಇಳಿದಿದ್ದೇವೆ. ಕೊಟ್ಟಿಗಾರದಿಂದ ಇಳಿದು ಅಲ್ಲಿ ಊಟ ಎಲ್ಲ ಮಾಡಿ ದೋಸೆ ಎಲ್ಲ ತಿಂದು, ಕೊಟ್ಟಿಗಾರದ ಫೇಮಸ್ ದೋಸೆ ಅಂತ ಅದೆಲ್ಲ ತಿಂದು ನಾವು ಈಗ ಘಾಟಿ ಇಳಿತಿದ್ದೇವೆ. ನೋಡಿ ಡ್ರೈವರ್ ಎಲ್ಲ ಚೇಂಜ್ ಆಗಿದ್ದಾರೆ. ಈಗ ಶ್ರೀನಿತ್ ಬ್ರೋ ಅಂತ ಡ್ರೈವರ್ ನೋಡಿ. ನೋಡಿ ಈಗ ಘಾಟಿ ಇದ್ದೇವೆ ಈಗ. ನೋಡಿ ಅದು ಉಂಟಂತ ಗೊತ್ತಿಲ್ಲ ಈಗ ಹೇಗೆ ಉಂಟಂತ. ನೋಡ್ತಿರ್ಬೋದು ನೀವು, ನಾವು ಹೋಗ್ತಿರುವ ರೂಟ್ ಎಲ್ಲ ಹೇಗೆ ಉಂಟಂತ. ಎಷ್ಟು ಟರ್ನ್ ಉಂಟು, ದೊಡ್ಡ ದೊಡ್ಡ ಟರ್ನ್ ಎಲ್ಲ ಉಂಟು. ಇದು ಎಲ್ಲಿಗೆ ಸೇರ್ತದೆ?
ಇದು ಸೀದಾ ನಮ್ಮ ಕೊಟ್ಟಿಗೆ ನೋಡಿ ಎಷ್ಟು ದೊಡ್ಡ ಟರ್ನ್ ನೋಡಿ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವಿಂಗ್ ಎಲ್ಲ ಮಾಡ್ಬೇಕು ನಾವು. ಬಟ್ ಆ ಕಡೆಯಿಂದ ಹೇಗೆ ಬರ್ತಾರೆ ಅಂತ ಗೊತ್ತಾಗುದಿಲ್ಲ ಗಾಡಿ ಎಲ್ಲ. ಆದ್ರೂ ನಾವು ಅವರನ್ನು ಎಲ್ಲ ನೋಡ್ಕೊಂಡು ಹೋಗ್ಬೇಕು. ನೋಡಿ 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 ಒಂದು ಫಾಲ್ಸ್ ನೋಡಿ. ಫಾಲ್ಸ್ ನೋಡ್ಬೋದು ಗಾಯ್ಸ್ ಇಲ್ಲಿ ನೋಡಿ ಹೀಗೆಲ್ಲ ಸಿಗ್ತದೆ ನೋಡಿ. ಇನ್ನು ಕೂಡ ತುಂಬಾ ಚಂದ ಫಾಲ್ಸ್ ಎಲ್ಲ ಸಿಗ್ತದೆ ನೋಡಿ ಇಲ್ಲಿ ಕೆಲವೆಲ್ಲ ಪ್ರಾಣಿಗಳು ಇರ್ತದೆ, ಅದನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಹುಲಿ ಚಿರಾಚೆ ಎಲ್ಲ ಇರ್ತದೆ ಇಲ್ಲಿ. 3 ಹುಲಿ ಹಿಂದೆ ಉಂಟು ನಮ್ಮ ಹಿಂದೆ, ಮತ್ತೆ ಹಿಂದೆ 3 ಹುಲಿಗಳು ಉಂಟು. ಅದು ಮತ್ತೆ ಸ್ವಲ್ಪ ಸ್ಟ್ರಾಂಗ್ ಉಂಟು ಅದು ಹುಲಿಗಳು. ನೋಡಿ ದೊಡ್ಡ ದೊಡ್ಡ ಗಾಡಿ ಬರ್ತಾ ಉಂಟು ಈ ಟರ್ನ್ ಅಲ್ಲಿ ನೋಡಿ. ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕು ಗಾಡಿ ಸೆಕ್ಷನ್ ಎಲ್ಲ. ಇಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ಯಾರು ಗಾಡಿಯವರು ಸಹ ಇಲ್ಲಿ ನಿಂತು ಇಲ್ಲಿ ಕೈ ಮುಗಿದು ಹೋಗ್ತಾರೆ. ಇಲ್ಲಿ ಇದೊಂದು ಪವರ್ಫುಲ್ ದೇವಸ್ಥಾನ ಹಾಗೆ